ನಮಸ್ಕಾರ ವೀಕ್ಷಕರೇ, ನೆಟ್ವರ್ಕ್ 18ನ ವಿಶೇಷ ಕಾರ್ಯಕ್ರಮ ಆಗೆ ಬಡೋ ಇಂಡಿಯಾಗೆ ಸ್ವಾಗತ. ನಾನು ಶಮೀರಾ ಬೆಳುವಾಯಿ. ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಸ್ವಾವಲಂಬನೆಯತ್ತ ಅತ್ಯಂತ ವೇಗವಾಗಿ ಸಾಗ್ತಾ ಇದೆ. ಈಗಾಗಲೇ ಎಂಎಸ್ಎಂಇ ಉದ್ಯಮಿಗಳಿಗೋಸ್ಕರ ಹಲವಾರು ಯೋಜನೆಗಳನ್ನು ತರ್ತಾ ಇದೆ. ಉದ್ಯಮ ರಿಜಿಸ್ಟ್ರೇಷನ್ ಮೂಲಕ ಸಾಕಷ್ಟು ಸೌಲಭ್ಯಗಳನ್ನು ಕೂಡ ನೀಡಲಾಗ್ತಾ ಇದೆ. ಹಾಗಾಗಿ ನೆಟ್ವರ್ಕ್ 18 ಒಂದು ವಿಶೇಷವಾದಂತಹ ಅಭಿಯಾನವನ್ನು ಪ್ರಾರಂಭಿಸಿದೆ. ಅದುವೇ ಆಗೆ ಬಢೋ ಇಂಡಿಯಾ. ಈ ಕಾರ್ಯಕ್ರಮದ ಮೂಲಕ ಉದ್ಯಮ ರಿಜಿಸ್ಟ್ರೇಷನ್ ಇಂದಾಗಿ ಎಂಎಸ್ಎಂಇಗಳು ಯಾವ ರೀತಿಯಾಗಿ ಲಾಭವನ್ನ ಪಡೆಯಬಹುದು, ನಿಮಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ, ಇದರ ಬಗ್ಗೆ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಅದರ ಜೊತೆಗೆ ಒಂದು ವೇಳೆ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡಿದ್ದೇ ಆದಲ್ಲಿ ನಿಮಗೆ ಸರ್ಕಾರದ ಎಲ್ಲ ಯೋಜನೆಗಳ ಸೌಲಭ್ಯಗಳು ಕೂಡ ಸಿಗುತ್ತೆ. ಯಾವುದೇ ದಾಖಲಾತಿಗಳನ್ನು ಅಪ್ಲೋಡ್ ಮಾಡುವ ಅವಶ್ಯಕತೆ ಕೂಡ ಇರೋದಿಲ್ಲ. ಈಗ ಒಂದು ವೇಳೆ ಯಾರಾದರೂ ಇನ್ನೂ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಿಲ್ಲ ಅಂತ ಹೇಳಿ ಆದರೆ ಅದರ ಜೊತೆಗೆ ಉದ್ಯಮ ರಿಜಿಸ್ಟ್ರೇಷನ್ ಇಂದಾಗಿ ಏನು ಪ್ರಯೋಜನ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಇನ್ನೂ ಕೂಡ ಯಾರೆಲ್ಲಾದರೂ ಇದ್ದರೆ ನಿಮಗೋಸ್ಕರ ಇದು ಅಂತಿಮ ಘಟ್ಟದ ವಿಶೇಷ ಕಾರ್ಯಕ್ರಮವನ್ನು ನಾವು ತಂದಿದ್ದೀವಿ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಿದ್ದಾರೆ ಮೂವರು ವಿಶೇಷ ಅತಿಥಿಗಳು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಬನ್ನಿ. ಮೊದಲನೇದಾಗಿ ನಮ್ಮ ಜೊತೆಗಿದ್ದಾರೆ ಗೋಪಿನಾಥ್ ರಾವ್ ಅವರು. ಇವರು IEDAS ನ ಡೆಪ್ಯೂಟಿ ಡೈರೆಕ್ಟರ್ ಎಂಎಸ್ಎಂಇ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದೇ ರೀತಿಯಾಗಿ ನಮ್ಮ ಜೊತೆಗೆ ಲತಾ ವಸಿಷ್ಠ ಅವರು ಕೂಡ ಇದ್ದಾರೆ, CEO ಆದ್ಯ ಏರ್ಟೆಕ್. ಮ್ಯಾಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಅದೇ ರೀತಿಯಾಗಿ ನಮ್ಮ ಜೊತೆಗೆ ಪ್ರವೀಣ್ ಎಸ್ ಕರ್ನೆ ಅವರಿದ್ದಾರೆ, ಸಂಸ್ಥಾಪಕರು ಮತ್ತು CEO ಟೆಕ್ನೋ ಸಪೋರ್ಟ್. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಎಸ್ ವೀಕ್ಷಕರು, ಈಗ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಆದರೆ ಅದಕ್ಕೂ ಮೊದಲು ಎಲ್ರಿಗೂ ಕೂಡ ಗೊತ್ತಿದೆ, ಬಾಲಿವುಡ್ ಸ್ಟಾರ್ಸ್ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದ್ರ ಬಗ್ಗೆ ಸ್ಟಡಿ ಮಾಡಿರ್ತಾರೆ ಅಥವಾ ಅದರ ಉಪಯೋಗವನ್ನು ಕೂಡ ಖಂಡಿತವಾಗಿಯೂ ಪಡೆದಿರ್ತಾರೆ. ಇಂತಹ ನಮ್ಮ ಬಾಲಿವುಡ್ ಸ್ಟಾರ್ಸ್ ಉದ್ಯಮ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. हाय, मैं हूँ श्रुति हासन. जिंदगी हो या प्रोफेशनल लाइफ, हिट या मिस होता रहता है. लेकिन अगर आप MSME उद्यमी हैं और कारोबार में हमेशा हिट रहना चाहते हैं तो उद्यम रजिस्ट्रेशन पर रजिस्टर कीजिएगा. और रजिस्ट्रेशन बहुत ही आसान है और कोई डॉक्यूमेंट्स की ज़रूरत नहीं. रजिस्ट्रेशन एक, फायदे अनेक. ಹಾಗಾದರೆ ತಡ ಮಾಡದೆ ಚರ್ಚೆಯನ್ನು ಪ್ರಾರಂಭ ಮಾಡೋಣ ಬನ್ನಿ. ಮೊದಲನೇದಾಗಿ ಗೋಪಿನಾಥ್ ಸರ್, ಈಗ ತುಂಬ ಜನರಿಗೆ ಯೋಚನೆ ಇರುತ್ತೆ, ಈಗ MSMEಗಳು ಅಂದ ಕೂಡಲೇ ನಮ್ಮ ದೇಶದ ಆರ್ಥಿಕತೆ ಅಂತ ಬಂದಾಗ ಅವರು ಎಷ್ಟರ ಮಟ್ಟಿಗೆ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ, ಅದರ ಜೊತೆಗೆ ಈಗ ಉದ್ಯಮ ರಿಜಿಸ್ಟ್ರೇಷನ್ ಅನ್ನೋದು ಯಾಕೆ ಅಷ್ಟು ಮುಖ್ಯ ಅಂತ? ಉದ್ಯಮ ರಿಜಿಸ್ಟ್ರೇಷನ್ ಇದು ಒಂದು ಮುಖ್ಯವಾದಂತಹ ಡಾಕ್ಯುಮೆಂಟ್. ನಾವೆಲ್ಲ ಇಂಡಸ್ಟ್ರೀಸ್ದವ್ರಿಗೆ ಮೊದಲನೇದಾಗಿ ಅಡ್ವೈಸ್ ಮಾಡೋದು ಫಸ್ಟ್ ಉದ್ಯಮ ರಿಜಿಸ್ಟ್ರೇಷನ್ ಮಾಡಿದ್ದೀರಾ ಅಂತ. ಯಾಕೆ ಅಂತಂದರೆ ಸರ್ಕಾರದ ಯೋಜನೆಗಳು, ಇಂಥ ಯೋಜನೆಗಳನ್ನು ಈ ಒಂದು ಉದ್ಯಮ ರಿಜಿಸ್ಟ್ರೇಷನ್ ಆಗಿದ್ದರೆ ಲಾಭವನ್ನು ಪಡಿಬೋದು ಅವರು. ಆ ಲಾಭವನ್ನು ಪಡಿಬೇಕಾದ್ರೆ ಉದ್ಯಮ ರಿಜಿಸ್ಟ್ರೇಷನ್ ಆಗಿರೋದು ಒಂದು ಮುಖ್ಯವಾದಂಥ ಘಟ್ಟ ಮಾಡಬೇಕಾಗಿದೆ. ಯಾಕೆಂದರೆ ಹಳೆಯದಲ್ಲಿ ನಾವು ಉದ್ಯೋಗ ಆಧಾರ ಮೆಮೊರಂಡಮ್ ಅಂತ ಮಾಡಿದ್ವಿ ಮತ್ತು ಎಂಟರ್ಪ್ರಿನರ್ಸ್ ಮೆಮೊರಂಡಮ್ ಪಾರ್ಟ್ 1 ಪಾರ್ಟ್ 2 ಅಂತ ಅವಾಗೆಲ್ಲ ಮಾಡಿದ್ವಿ. ಈಗೇನು ಮಾಡಿದರೆ ಒಂದು ವಿಶಿಷ್ಟವಾದಂಥ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಉದ್ಯಮ ರಿಜಿಸ್ಟ್ರೇಷನ್ನು ಈಗ ಇನ್ಕಮ್ ಟ್ಯಾಕ್ಸ್ ಡಾಟಾಬೇಸ್ಗೆ ಲಿಂಕ್ ಆಗಿರೋದ್ರಿಂದ ಇವು ಏನೇ ಯೋಜನೆಗಳು ಯೂನಿಟ್ಗಳು ಪಡಿಬೇಕಾದ್ರೆ MSMEಯವರು ಈ ಉದ್ಯಮ ರಿಜಿಸ್ಟ್ರೇಷನ್ ತೊಗೊಂಡ್ರೆ ಆಟೋಮೆಟಿಕ್ಕಾಗಿ ಅವ್ರಿಗೆ ಎಲಿಜಿಬಿಲಿಟಿ ಸಿಕ್ಕುತ್ತೆ. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಗೌರ್ಮೆಂಟ್ ಸರ್ಕಾರದಲ್ಲಿ ಮಾಡಿದ್ದಾರೆ. ಅದನ್ನೆಲ್ಲರೂ ಸಾಧ್ಯವಾದಷ್ಟು ಉದ್ಯಮ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಓಕೆ ಸರ್, ಮತ್ತಷ್ಟು ಮಾತಾಡ್ತೀನಿ. ಈಗ ಪ್ರವೀಣ್ ಅವರೇ, ಕೆಲವೊಬ್ಬರಿಗೆ ಕೆಲವೊಂದು ರೀತಿಯಾದಂತಹ ಕನ್ಫ್ಯೂಷನ್ ಖಂಡಿತವಾಗಿಯೂ ಇರುತ್ತೆ. ಈಗ ಒಂದು ವೇಳೆ ಉದ್ಯಮ ರಿಜಿಸ್ಟ್ರೇಷನ್ ಮಾಡಿದ್ರೆ ತಮ್ಮ ಉದ್ಯಮದಲ್ಲಿ ಲಾಭ ಪಡೆಯೋದಕ್ಕೆ ಸಾಧ್ಯ ಆಗುತ್ತಾ? ಒಂದು ವೇಳೆ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅಂತ ಅಂದ್ಕೊಳ್ಳೋಣ, ಅವರು ಲಾಭ ಪಡೆಯೋದ್ರಲ್ಲಿ ಏನಾದರೂ ಹಿಂದೆ ಉಳಿಬಹುದಾ ಅಂತ? ಆ್ಯಕ್ಚುಲಿ ಉದ್ಯಮ ರಿಜಿಸ್ಟ್ರೇಷನ್ ಬಗ್ಗೆ ಅಂದರೆ ಇವಾಗ ಏನಂದರೆ ಬಿಸ್ನೆಸ್ ಮಾಡೋದಂದರೆ ಇಷ್ಟು ಕಾಂಪ್ಲಿಕೇಟೆಡ್ ಆಗಿಬಿಟ್ಟಿದೆ. ಕೆಲವೊಬ್ರು ಮಂದಿಗೆ ಅಂದರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಿಲ್ಲ. ಆ್ಯಸ್ ಪರ್ ಮೀ, ಆರ್ಫನ್ ಕಿಡ್ ಇದ್ದಾಗ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಬಿಸ್ನೆಸ್ ಮಾಡ್ಬೋದು ಅನ್ನೋದೇ ಒಂದು ದೊಡ್ಡ ಘಟನೆ ಆ್ಯಕ್ಚುಲಿ ಅದು. ಸೊ ಇವಾಗ ಉದ್ಯಮ ರಿಜಿಸ್ಟ್ರೇಷನಿಂದ ಪ್ರತಿಯೊಂದು ಸ್ಟೇಜಸ್ನಲ್ಲಿ ನೀವು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಆಗಲಿ, ISO ಸರ್ಟಿಫಿಕೇಷನ್ಸ್ ಆಗಲಿ, ನೀವು ಪ್ರತಿಯೊಂದು ಡಾಕ್ಯುಮೆಂಟೇಷನ್ ಆಗಲಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಸಲುವಾಗಿ ಪ್ರತಿಯೊಂದಕ್ಕೂ ಒಂದೊಂದು ಅವ್ರದ್ದು ಸ್ಕೀಮ್ ಇದೆ, ರಿಜಿಸ್ಟ್ರೇಷನ್ಸ್ ಇದೆ. ಜೀರೋ ಡಿಫೆಕ್ಟು, ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಲುವಾಗಿ ಸ್ಕೀಮ್ಸು. ಸೊ ಈಗ ಏನಾಗ್ತಾ ಇದೆ ಅಂದರೆ ನೀವು ಬಿಸ್ನೆಸ್ ಮಾಡಬೇಕಂದ್ರೆ ಒಂದು ಸರ್ಟಿಫಿಕೇಷನ್ ಸಲುವಾಗಿ ಖರ್ಚು ಮಾಡಬೇಕು ಅಥವಾ ಖರ್ಚು ಮಾಡಿಬಿಟ್ಟು ಬಿಸ್ನೆಸ್ ಮಾಡಬೇಕು. ಬಿಸ್ನೆಸ್ ಮಾಡಿಬಿಟ್ಟು ಸರ್ಟಿಫಿಕೇಷನ್ಸ್ ಇಲ್ಲ ಅಂದರೆ ಬಿಸ್ನೆಸ್ ಆಗೋದಿಲ್ಲ, ಅಥವಾ ಖರ್ಚು ಮಾಡಲಿಲ್ಲ ಅಂದರೆ ಬಿಸ್ನೆಸ್ ಆಗೋದಿಲ್ಲ. ಸೊ ಅದರಲ್ಲಿ ಏನಾಗ್ತಿದೆ, ಉದ್ಯಮ ರಿಜಿಸ್ಟ್ರೇಷನಿಂದ ಪ್ರತಿಯೊಂದರಲ್ಲಿ ಸಬ್ಸಿಡಿ ಸಿಗುತ್ತೆ. ಒಂದೇ ಒಂದು MSME ಡಾಕ್ಯುಮೆಂಟಿಂದ, ಒಂದೇ ಒಂದು ಉದ್ಯಮ ಆಧಾರದಿಂದ ನಮಗೆಲ್ಲ ಲಿಂಕ್ ಸಿಗುತ್ತೆ. ಪ್ರತಿಯೊಂದು ನಾವೊಂದು ಹೋಗ್ಬಿಟ್ಟು ಅಂದರೆ ವೆಬ್ಸೈಟ್ನಲ್ಲಿ ಎಲ್ಲ ಸ್ಕೀಮ್ ಸಿಗ್ತಾ ಇದೆ.
ಯಾವುದರಲ್ಲಿ ಸಬ್ಸಿಡಿ ಇದೆ, ಎಲ್ಲಿ ಲೋನ್ ಸಿಗುತ್ತೆ, ಏನು ವಿದೌಟ್ ಕೊಲಾಟ್ರಲ್ ಏನೇನು ಮಾಡ್ಬೋದು, ಮತ್ತು ಅಪ್ಗ್ರೇಡೇಷನ್ಸ್ ಎಲ್ಲ ಸ್ಕೋಪ್ ಸಿಗುತ್ತೆ. ಇಲ್ಲದೇ ಇದ್ದರೆ ಏನಾಗ್ತಿತ್ತು ಅಂದರೆ ನಮಗೆ ಗೊತ್ತೂ ಇರ್ತಿದ್ದಿಲ್ಲ ಅಪ್ಗ್ರೇಡೇಷನ್ ಮಾಡೋಕೆ ಆಪ್ಷನ್ಸ್ ಇದೆ ಅಥವಾ ಮಾಡ್ಕೋಬೋದೋ ಬೇಡೋ ಅಂತ. ಹಿಂಗಾಗಿ ಎನ್ಕರೇಜ್ ಆಗಿಬಿಟ್ಟು ಇಲ್ಲಿವರೆಗೂ ಏನಿಲ್ಲ ಅಂದರೆ ಒಂದು 200 ಎಂಪ್ಲಾಯೀಸ್ಗೆ ನಾವು ಎಂಪ್ಲಾಯ್ಮೆಂಟ್ ಕೊಡಬೇಕಂದ್ರೆ ಆ ಧೈರ್ಯ ಸಿಕ್ಕಿರೋದೇ ಇವೆಲ್ಲ ಸ್ಕೀಮ್ಸಿಂದ. ನಾಳೆ ಏನೂ ಆಗಲಿಲ್ಲ ಅಂದ್ರೂ ಆಪ್ಷನ್ ಇದೆ, ಇವ್ರು ನೋಡ್ಕೋಬೋದು, ಇವೆಲ್ಲ ಸರ್ಟಿಫಿಕೇಷನ್ಸ್ ಇದೆ, ಜಸ್ಟಿಫೈ ಮಾಡುತ್ತೆ ಅಂತ ಒಂದು ನಂಬಿಕೆ ಇದ್ದಾಗಲೇ ನಮ್ದು ಇದು ಆಗುತ್ತೆ. 8 ವರ್ಷಗಳ ಈ ಸರ್ಕಾರದ ಅವಧಿ ಅಂತ ನೋಡಿದಾಗ MSME ವಲಯದಲ್ಲಿ ಪುನಶ್ಚೇತನದ ಅವಶ್ಯಕತೆ ಇದೆ, ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗಬಹುದೇನೋ ಅನ್ನುವಂಥ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ನೀವು ಅದರ ಸೌಲಭ್ಯವನ್ನು ಪಡೆದಿರೋದ್ರಿಂದಾಗಿ ನಿಮ್ಮ ಒಪಿನಿಯನ್ ಏನು? ನಿಜಕ್ಕೂ ಪುನಶ್ಚೇತನದ ಅವಶ್ಯಕತೆ ಇದೆಯಾ? ಪುನಶ್ಚೇತನ ಆಗಿದೆ ಅಂತ ನನ್ನ ವಿಚಾರದಲ್ಲಿ ಅನಿಸುತ್ತೆ. ಏನಕ್ಕೆ ಅಂದರೆ ನಾವು ಉದ್ಯಮಿಗಳಾಗಬೇಕಾದಾಗ ನಮಗೆ ಬಹಳ ಮಾಹಿತಿಗಳಿರಬೇಕಾಗತ್ತೆ. ಮೊದಲನೇದಾಗಿ ಇರಬೇಕಾಗಿರೋದು ಮಾಹಿತಿ. ಆ ಮಾಹಿತಿ ನಮಗೆ ಈ ಸರ್ಕಾರದಿಂದ ಬಹಳ ಅಚ್ಚುಕಟ್ಟಾಗಿ ದೊರಕಿದೆ ಅಂತ ಹೇಳ್ಬೋದು. ಡಿಜಿಟಲ್ ವೈಸ್ ನಾವು ಡೆವಲಪ್ ಆಗಿರೋದ್ರಿಂದ ಸ್ಪೆಷಲಿ ಮಹಿಳಾ ಉದ್ಯಮಿಗಳು ಮುಂದೆ ಬರ್ತಾ ಇದ್ದಾರೆ. ನಮ್ಗೆ ಆದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಏನೇನು ಬೆನಿಫಿಟ್ಸ್ ಇದೆ, ಏನೇನು ಸೌಲಭ್ಯಗಳಿದೆ. ಇವಾಗ ನೀವು ಉದ್ಯೋಗ ಇದು ಮಾತಾಡ್ತಾ UAM ಬಗ್ಗೆ ಮಾತಾಡ್ತಾ ಇದ್ರಿ. ಅದು ಒಂಥರ ಆಧಾರ ಇದ್ದಂಗೆ. ಫಾರ್ ಎಕ್ಸಾಂಪಲ್ ನೆನ್ನೆ ಒಂದು ಇದು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರಲ್ಲಿ LACIA ಅಂತ ನಡೀತು. ನಮ್ಮ ಅವ್ರು ಮೊದಲು ಪ್ರಶ್ನೆ ಕೇಳಿದ್ದೆ ಅದು, ಉದ್ಯಮ ರಿಜಿಸ್ಟ್ರೇಷನ್ ಆಗಿದೆಯಾ, ನೀವು ಅಂಡರ್ MSME ಬರ್ತೀರಾ, ಮಹಿಳಾ ಉದ್ಯಮಿಗಳಿಗಾದರೆ 100% ಸಬ್ಸಿಡಿ ಇದೆ. ಹಾಗಾಗಿ ಈ ಸರ್ಕಾರದಿಂದ ನಮಗೆ ಪ್ರತಿಯೊಂದೂ ಏನು ಬೇಕೋ ಅದು ಕೈಗೆ ಸಿಗ್ತಾ ಇರೋದ್ರಿಂದ ಪ್ರತಿಯೊಂದು ಮಾಹಿತಿನೂ ನಮಗೆ ಬಹಳ ಉಪಯುಕ್ತನೂ ಆಗಿದೆ. ಅದರಿಂದ ನಾವು ನಮ್ಮದೇ ಆದ ಬೆನಿಫಿಟ್ಗಳನ್ನು ಪಡ್ಕೊಂಡಿದ್ದೀವಿ. ಹಾಗಾಗಿ ಪುನಶ್ಚೇತನ ಆಗಿಲ್ಲ ಅಂತ ನಾವು ಹೇಳೋದಕ್ಕೆ ಆಗಲ್ಲ. ಆದರೆ MSME ಸಚಿವಾಲಯದ ಈ ಅಭಿಯಾನದಿಂದ ನಿಜಕ್ಕೂ ಉದ್ಯಮಿಗಳಿಗೆ ಯಾವ ರೀತಿಯಾಗಿ ಪ್ರಯೋಜನ ಆಗ್ತಾ ಇದೆ, ಎಷ್ಟು ಮಟ್ಟಿಗೆ ಪ್ರಯೋಜನ ಆಗ್ತಾ ಇದೆ? ನಿಜಕ್ಕೂ ನಮ್ಮ ಉದ್ಯಮಿಗಳಿಗೆ ಹೇಳ್ದಂಗೆ ಸಾಕಷ್ಟು ಸ್ಕೀಮ್ಗಳ ಮುಖಾಂತರ ಹೆಚ್ಚು MSME ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಲಾಭವನ್ನು ಪಡಿತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಡಿಜಿಟಲೈಸೇಷನ್ ಜಾಸ್ತಿ ಆಗಿದೆ. ಇವಾಗ ನಾವೆಲ್ಲ ಆನ್ಲೈನಲ್ಲಿ ಹೋಗ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಸಾಲ ಸೌಲಭ್ಯ ತೊಗೊಳ್ಬೇಕಾದ್ರೆ ಅಥವಾ ಒಂದು ಟ್ರೇಡ್ ಫೇರ್ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಅಥವಾ ಒಂದು ಉದ್ಯಮ ರಿಜಿಸ್ಟ್ರೇಷನ್ಸ್ ಮಾಡಬೇಕಾದ್ರೆ ಇದೆಲ್ಲೂ ಡಿಜಿಟಲೈಸೇಷನ್ ಮಾಡ್ತಿದ್ವಿ. ಮೊದಲಾಗಿದ್ದರೆ ಸಾಕಷ್ಟು ಡಾಕ್ಯುಮೆಂಟ್ ತೊಗೊಂಡು ಆಫೀಸಿಗೆ ತೊಗೊಂಬಂದೆಲ್ಲ ಕೊಡೋದೆಲ್ಲ ಮಾಡ್ತಿದ್ರು. ಈಗ ಸದ್ಯಕ್ಕೆ ಅದೇನಾಗಿದೆ, ಆನ್ಲೈನಲ್ಲಿ ಹೊರಟಾಗಿದೆ. ಈಗ ನಾವು ನ್ಯಾಷನಲ್ ಅವಾರ್ಡ್ ಅಂತ ರೀಸೆಂಟಾಗಿ ಮಾಡಿದ್ವಿ, ಅದು ಆನ್ಲೈನಲ್ಲೇ ಮಾಡಿದ್ವಿ. ಎಷ್ಟು ಸಿಂಪಲ್. ಮೊದಲು ನನ್ನ ಅನುಭವದಲ್ಲಿ ಸುಮಾರು ನಾವು ಯೂನಿಟ್ಗಳಿಗೆ ನ್ಯಾಷನಲ್ ಅವಾರ್ಡ್ ಕರೆದಾಗ ಫೈಲ್ಗಟ್ಟಲೆ ತೊಗೊಂಬರ್ತಿದ್ವಿ. ಬ್ಯಾಕ್ಗಳು ಮಾಡ್ಕೊಂಡು ತೊಗೊಂಡೋಗಿ ಸ್ಟೇರಿಂಗ್ ಕಮಿಟಿಲಿ ಇಡ್ತಿದ್ವಿ, ಅವಾಗೆಲ್ಲ ಆಗ್ತಿತ್ತು. ಇಟ್ ಈಸ್ ಟೋಟಲಿ ಆನ್ಲೈನ್. ವಿತಿನ್ 3-4 ಡೇಸಲ್ಲಿ ನಾವೆಲ್ಲ ಚೆಕ್ ಮಾಡಿ, ಆನ್ಲೈನಲ್ಲೇ ಚೆಕ್ ಮಾಡಿ ಮಾರ್ಕ್ಸ್ ಆಟೋಮೆಟಿಕ್ ಆಗ್ತಾಯಿದೆ. ಹಂಗೆ ಮಾಡಿ ನಮ್ಮ ಕರ್ನಾಟಕಕ್ಕೆ ಇವತ್ತಿಂದ ನಮಗೆ ಭಾಳ ಹೆಮ್ಮೆ ಆಗ್ತದೆ. ಒಂದು ಯೂನಿಟ್ಗಳಿಗೆ ಇವತ್ತು ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ, ಡೆಲ್ಲಿನಲ್ಲಿ ಆಗ್ತಾಯಿದೆ. ಯಾಕೆಂದರೆ ಇದು ಡಿಜಿಟಲೈಸೇಷನ್ ಆಗಿರೋ ಕಾರಣದಿಂದ ಕೆಲಸ ಫಾಸ್ಟಾಗಿ ಆಗ್ತಾಯಿದೆ. ಸೇವೆಗಳು ಸಾಕಷ್ಟು ಇಂಡಸ್ಟ್ರಿಗಳಿಗೆ ತಲುಪ್ತಾ ಇದೆ. ಇನ್ನೂ ಆಗುತ್ತೆ ಅಂತಲ್ಲ, ಇನ್ನೂ ಆಗಬೇಕು, ಇನ್ನೂ ಆಗುತ್ತೆ. ಐ ಆಮ್ ಶೋರ್ ದಟ್ ಇನ್ ಎ ಶಾರ್ಟ್ ಪೀರಿಯಡ್ many MSMEs are going to get it. ಈಗೆಲ್ಲ ಡಿಜಿಟಲಾಗಿ ಯು ಕ್ಯಾನ್ ಸಿ ಆನ್ ದ ವೆಬ್ಸೈಟ್ ಈ ಗೌರ್ಮೆಂಟಿಂದ ಪರ್ಚೇಸ್ ಎಷ್ಟಾಗಿದೆ, ಎಷ್ಟು ಜನ ಯೂನಿಟ್ನವರು ಲಾಭವನ್ನು ಪಡ್ಕೊಂಡಿದ್ದಾರೆ ಅನ್ನೋದು ಟೈಮ್ ಟು ಟೈಮ್ ಅಪ್ಡೇಟ್ ಆಗ್ತಾ ಇರುತ್ತೆ. ಟ್ರಾನ್ಸ್ಪರೆಂಟ್ ಆಗಿದೆ ಅಲ್ವಾ? ನಮ್ಮಲ್ಲಿ ಪೋರ್ಟಲಲ್ಲಿ ಫಾರ್ ಎಕ್ಸಾಂಪಲ್ ಜೆಮ್ ಪೋರ್ಟಲ್ ಪರ್ಚೇಸ್ ಆಗಿದ್ದರೆ ಅಥವಾ ನಮಗೆ ಕೇಂದ್ರ ಸರ್ಕಾರ ಪರ್ಚೇಸ್ ಮಾಡಿದೆ ಅಂದರೆ ಎಷ್ಟು ಲಕ್ಷ ಕೋಟಿವರೆಗೂ ಪರ್ಚೇಸ್ ಮಾಡಿದ್ದಾರೆ, MSME ಎಷ್ಟು ತೊಗೊಂಡಿದ್ದಾರೆ, ಅದರಲ್ಲಿ ಲಾರ್ಜ್ ಸ್ಕೇಲ್ ಎಷ್ಟಿದೆ, ವುಮೆನ್ ಕ್ಯಾಟಗರಿಗೆ ಎಷ್ಟಿದೆ, SC ST ಕ್ಯಾಟಗರಿಗೆ ಎಷ್ಟು ತೊಗೊಂಡಿದ್ದಾರೆ, ಇವೆಲ್ಲವೂ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇರುತ್ತೆ, ನೋಡ್ಬೋದು. ಈಗ ಪ್ರವೀಣ್ ಅವರೀಗ ಉದ್ಯಮ ರಿಜಿಸ್ಟ್ರೇಷನ್ ಅಂತ ಬಂದಾಗ ಈ ಪ್ರಕ್ರಿಯೆ ಅಥವಾ ಈ ಹೋಲ್ ಪ್ರೋಸೆಸ್ ಏನಿದೆ ನಿಮ್ಗೇನು ಅನ್ಸುತ್ತೆ? ಒಂದು ಸರಿಯಾದ ಪಾತಲ್ಲಿ ಹೋಗ್ತಾ ಇದೆಯಾ ಅಥವಾ ಇದರಲ್ಲಿ ಏನಾದರೂ ಚೇಂಜಸ್ ಆಗಬೇಕು, ಇನ್ನೂ ಕೂಡ ಈಸಿಲಿ ಏನಾದರೂ ಸುಧಾರಣೆ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನ್ಸುತ್ತೆ? MSME ರಿಜಿಸ್ಟ್ರೇಷನಲ್ಲಿ ಇವಾಗಂತೂ ಅಂದರೆ ಇಷ್ಟು ಸಿಂಪ್ಲಿಫೈಡ್ ಇದೆ. ಇದೇ ಸಲುವಾಗಿ ಒಬ್ಬರದ್ದು ಅಥವಾ ಮೊದಲೇ ನೀವೇನೋ ಒಂದು GST ಮಾಡಿಸ್ಬೇಕು ಅಥವಾ ಒಂದೇನೋ ಟರ್ನ್ ಓವರ್ ಮಾಡಿಸ್ಬೇಕು, ಬಾಕಿ ಎಲ್ಲ ಫೈಲ್ಸ್ ಮಾಡಿಸ್ಬೇಕಂದ್ರೆ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಏನೇನು ಫೈಲ್ಸ್ ಬೇಕು, ಡಾಕ್ಯುಮೆಂಟ್ಸ್ ಅಡ್ಜಸ್ಟ್ ಮಾಡ್ಕೋಬೇಕು, ಅಲ್ಲಿ ಏನು ಕೇಳಿದೆ ಅದು ಅರ್ಥನೇ ಆಗೋದಿಲ್ಲ, ಅದರದ್ದು ಒಂದೊಂದು ಗೂಗಲ್ ಹೊಡೆದ್ರೂ ಅದರದ್ದು ಮೀನಿಂಗು ಅರ್ಥ ಆಗೋದಿಲ್ಲ. ಬಟ್ ಇನ್ ದ ಕೇಸ್ ಆಫ್ MSME ರಿಜಿಸ್ಟ್ರೇಷನ್ ಇಟ್ ಸಿಂಪ್ಲಿಫೈಡ್ ಆಗಿ ಕೇಳಿರ್ತಾರೆ. ಮತ್ತು ಅದರಲ್ಲಿನೂ ಹೆಲ್ಪ್ ವಿಡಿಯೋ ಇದೆ ಆ ವೆಬ್ಸೈಟ್ನಲ್ಲಿ. ನೀವು ಫಾರ್ಮ್ ಫಿಲ್ ಮಾಡ್ತಿರ್ತೀರಲ್ಲ, ಅಲ್ಲಿ ನೀವು ಹೆಲ್ಪ್ ವಿಡಿಯೋ ಇರುತ್ತೆ, ನೀವು ನೋಡ್ತೀರಾ ಏನಂದರೆ ಇಲ್ಲಿ ಏನು ತುಂಬೋದಿದೆ, ಇಲ್ಲಿ ಏನು ಹಾಕೋದಿದೆ, ಪ್ರತಿಯೊಂದು ಎಷ್ಟು ಸಿಂಪ್ಲಿಫೈಡ್ ಆಗಿ ಆಗುತ್ತೆ. ಒಂದು 10-15 ಮಿನಿಟ್ ಪ್ರೊಸೆಸ್ನಲ್ಲಿ ನಿಮ್ಮದು MSME ರಿಜಿಸ್ಟ್ರೇಷನ್ ಆಗಿಬಿಡುತ್ತೆ. ಸೊ ಇಟ್ಸ್ ವೆರಿ ಸಿಂಪಲ್. ಅಂದರೆ ಮತ್ತು ಹಿಂಗೆ ಅದಕ್ಕೆ ಸಲುವಾಗಿಯೇ ಪರ್ಸನ್ಸ್ ಬೇಕು ಅಥವಾ ಯಾರು, ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಥವಾ ಬಿಸ್ನೆಸ್ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಬಿಸ್ನೆಸ್ ಬಗ್ಗೆ ಗೊತ್ತಿದ್ರೆ ಸಾಕು. ಆ ವೆಬ್ಸೈಟ್ ಬಗ್ಗೆ ತಿಳ್ಕೊಳ್ಳೋವಂಥ ಅವಶ್ಯಕತೆಯೂ ಇಲ್ಲ, ಬರೀ ನಮಗೆ ಏನು ಹಾಕೋದು ಅಷ್ಟೇ ಗೊತ್ತಿದ್ರೆ ಸಾಕು. ಸೊ ಇಟ್ ವೆರಿ ಸಿಂಪ್ಲಿಫೈಡ್ ಇದೆ. ಇದರಲ್ಲಿ ಇಂಪ್ರೂವ್ಮೆಂಟ್ಸ್ ಅನ್ನೋಕೆ ಏನಂದರೆ
ಇನ್ನೂ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಅಂದರೆ ಮುಗಿದೋಯ್ತಲ್ಲ, ಏನು ಮಾಡಬೇಕು, ಡೈರೆಕ್ಟ್ಲಿ ಬಂದುಬಿಟ್ಟು ಕೊಟ್ಬಿಡ್ಬೇಕು ಸರ್ಟಿಫಿಕೇಟ್. ಅದ್ರ ಬಗ್ಗೆ ಬೇರೆದವ್ರ ಹತ್ರನೇ ಮಾಡಿಸ್ಬೇಕು, ಮಾತಾಡಬೇಕು ಅಂತ ಇದ್ದಾಗ ಅಂದರೆ ಇಲ್ಲಿ ನಮ್ಮ ಟೀಮ್ನಲ್ಲಿ ಸದ್ಯಕ್ಕೆ ಗೋಪಿನಾಥ್ ಸರ್ ಜೊತೆಗೆ ನಾವು ಮಾತಾಡ್ತಿರ್ತೀವಲ್ಲ, ಅಲ್ಲಿ ಯಾವುದು ನಮ್ಗೆ ಅನ್ಸೋದಿಲ್ಲ ಲಿಮಿಟೇಷನ್ಸ್ ಇದೆ ನಮ್ಮ ಬಿಸ್ನೆಸ್ಗೆ, ನಮ್ಮದು ಇಷ್ಟೇ ಸಣ್ಣ ಬಿಸ್ನೆಸ್ ಇಷ್ಟಕ್ಕೆ ಅಂತ. ಪ್ರತಿಯೊಂದಕ್ಕೂ ಇದು ಅಲ್ಲ, ಈ ಸ್ಕೀಮ್ ಇದೆ, ಇದನ್ನು ಮಾಡಬೇಕು, ಇದು ಮಾಡ್ತೀರಾ, ಇದು ನೀವು ಇದು ಮಾಡ್ಬೋದು, ನೀವು ಪ್ರೊಡಕ್ಷನ್ ಇದರದ್ದು ಪ್ರೊಡಕ್ಷನ್ ಮಾಡ್ತೀರಾ ಆರಾಮ್ಸೆ. ಸಿಮೋಸ್ ಇಂತ ಹಿಡಿದ್ಬಿಟ್ಟು ಚಿಪ್ ಲೆವೆಲ್ವರೆಗೂ ನೀವು ಈಸಿಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೋಬೋದು. ನಾವೇ ಮುಟ್ಟಿಲ್ಲ ಅಲ್ಲ, ಇನ್ನು ಎಷ್ಟು ಸ್ಕೀಮ್ಸ್ ಇದೆ, ಇನ್ನು ಎಷ್ಟು ಆಪ್ಷನ್ಸ್ ಇದೆ ಅಲ್ಲಿ. ಅವರೇ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ, ಇನ್ನು ನೀವು ಫಾರ್ಮ್ ಫಿಲ್ ಮಾಡಿದಿಲ್ಲ, ಏಕೆ ಏನಾಯಿತು, ಪ್ರಾಬ್ಲಮ್ ಆಯ್ತಾ ಅಂತ ಅವ್ರಿಂದ ವೆಬ್ಸೈಟಿಂದ ಕಾಲ್ ಬಂದುಬಿಡುತ್ತೆ. ಸೊ ಈಗ ಇರೋದು ತುಂಬ ಇಂಪ್ರೂವ್ ಮಾಡಿದ್ದಾರೆ. ಓಕೆ, ಲತಾ ಅವರು ಈಗಷ್ಟೇ ಪ್ರವೀಣ್ ಅವರು ಹೇಳ್ತಾ ಇದ್ರು ಯಾವ ರೀತಿಯಾಗಿ ಪ್ರಯೋಜನಗಳಿದೆ ಅಂತ ಹೇಳಿ. ಈಗ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದೀರಾ, ನೀವು ಲಾಭವನ್ನು ಪಡಿತಾ ಇದ್ದೀರಾ. ಒಂದು ವೇಳೆ ಆ ಉದ್ಯಮಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತ ಅನ್ಕೊಳ್ಳೋಣ, ಅವರಿಗಾಗೋ ನಷ್ಟ ಏನಿರಬಹುದು ನಿಮ್ಮ ಪ್ರಕಾರ? ಪ್ರತಿಯೊಂದು ಕಡೆನೂ ನೀವು ಸೌಲಭ್ಯಗಳು ಬೇಕಂದರೆ ಅದರದೇ ಆದ ಪ್ರತಿಯೊಂದು ರೂಲ್ಸು ಪ್ರೊಸೀಜರ್ಸ್ನ ನೀವು ಫಾಲೋ ಮಾಡಬೇಕಾಗತ್ತೆ. ನೀವು ಹಾಗೆ ಫಾಲೋ ಮಾಡದೇ ಇದ್ದಾಗ ಕ್ಲಾಸಲ್ಲಿ ನೀವು ಕೂತ್ಕೊಳ್ಳೋಕ್ಕಾಗಲ್ಲ, ನಿಮ್ಮಲ್ಲಿ ಆ ID ಕಾರ್ಡ್ ಇರಲ್ಲ, ಆ ಫೆಸಿಲಿಟೀಸ್ ನಿಮಗೆ ಸಿಗಲ್ಲ. ಅದು ಆಧಾರ ಆಗಿದ್ರೂ ನಿಮಗೆ ಕೆಲವು ಫೆಸಿಲಿಟೀಸ್ ಸಿಗಲ್ಲ, ಅದು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಅದೇ ರೀತಿ ಸರ್ಕಾರದ ಎಲ್ಲ ಸೌಲಭ್ಯಗಳು ನೀವು ಪಡ್ಕೋಬೇಕಾದ್ರೆ ನಿಮಗೆ ಈ ಏನು ರಿಜಿಸ್ಟ್ರೇಷನ್ ಇದೆಯೋ UAMದು ದಯವಿಟ್ಟು ಮಾಡ್ಕೊಳ್ಳಿ ಅನ್ನೋದು ನಾನು ಕೇಳ್ಕೊಳ್ಳುವಂಥ, ಎಲ್ಲರಲ್ಲೂ ಮಾಡ್ಕೊಳ್ಳುವಂಥ ಮನವಿ. ಅದರಿಂದ ಬಹಳಷ್ಟು ನಿಮಗೆ ಸಬ್ಸಿಡಿಗಳು ಸಿಗುತ್ತೆ. ಒಂದು ಲೋನ್ ಮಾಡೋಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ, ನಾನು ಇವಾಗ ಉದ್ಯಮಿಗಳಿಗೆ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಆಗಿರ್ಬೋದು, ಸ್ಮಾಲ್ ಟರ್ಮ್ ಲೋನ್ ಆಗಿರ್ಬೋದು, ಲಾಂಗ್ ಟರ್ಮ್ ಲೋನ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಾವು ಬ್ಯಾಂಕನ್ನ ಅಪ್ರೋಚ್ ಮಾಡ್ತೀವಿ. ಆ ಬ್ಯಾಂಕಿಗೆ ನಾವು ಹೋದಾಗ ಅವ್ರು ಕೇಳೋದು, ನೀವು ಮಹಿಳಾ ಉದ್ಯಮಿ MSME ಅಂಡರ್ ಬಂದಿದ್ದೀರಾ, UAM ರಿಜಿಸ್ಟ್ರೇಷನ್ ಆಗಿದೆಯಾ, ಬಹಳ ಸುಲಭ ಅಲ್ವಾ ಮೇಡಮ್, ಯಾಕೆ ಇನ್ನೂ ಮಾಡ್ಕೊಂಡಿಲ್ಲ, ಮಾಡ್ಕೊಂಡು ವಾಪಸ್ ಬನ್ನಿ, ನಾವು ಖಂಡಿತ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ. ಆ ಸಪೋರ್ಟ್ ನಿಮಗೆ ಸಿಗಬೇಕಾದಲ್ಲಿ ಈ ರಿಜಿಸ್ಟ್ರೇಷನ್ ಆಗಿರ್ಬೇಕಲ್ವಾ. ಇಲ್ಲ ನಿಮಗೆ ಲೋನ್ ಸಿಗಬೇಕಾ, ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋಗಿ, ಬೇಡ ನಾವೇ ಮಾಡ್ಕೋತೀವಿ ಅನ್ನೋದಾದ್ರೆ ಬಿಟ್ಬಿಡಿ. ಆದರೆ ನಾನು ಹೇಳೋದು, ಸರ್ಕಾರ ಇಷ್ಟು ಸೌಲಭ್ಯಗಳು ಕೊಟ್ಟಿರಬೇಕಾದ್ರೆ ನೀವು ಅದನ್ನು ಬೆನಿಫಿಟ್ಸ್ ತೊಗೊಂಡು ಮುಂದೆ ಬಂದು ನಮ್ಮ ದೇಶನ ಮುಂದೆ ತರೋದು ನಮ್ಮ ಕೈಯಲ್ಲಿರುತ್ತೆ. ಖಂಡಿತ. ಈಗ ಗೋಪಿನಾಥ್ ಸರ್, ಆಲ್ರೆಡಿ ಕೆಲವೊಬ್ರು ಉದ್ಯಮಿಗಳು UAM ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿರ್ತಾರೆ. ಅವರು ಇರುವಂತಹ ಗೊಂದಲ ಅಂದರೆ, ನಾನು ಮತ್ತೆ ಈಗ ಉದ್ಯಮ ಪೋರ್ಟಲ್ನಲ್ಲಿ ಏನಾದರೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾ, ಅಥವಾ ಈ ಹಿಂದೆ ಮಾಡಿರುವಂಥ ರಿಜಿಸ್ಟ್ರೇಷನ್ ಎಷ್ಟು ಅವಧಿಯವರೆಗೆ ಜಾರಿಯಲ್ಲಿರುತ್ತೆ ಅಂತ. ಈಗೇನಾಗಿದೆ, ಹಂತವಾಗಿ ಚೇಂಜಸ್ ಬರ್ತಾ ಈಗ ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ಮಾಡಿದ್ದಾರೆ. ಇದರಲ್ಲಿ ನಂಬರ್ ಇದು ನಂಬರಲ್ಲಿ ಏನಾಗಿದೆ ಅಂದರೆ, ಇದರಲ್ಲಿ ಎಲ್ಲ ಆ್ಯಕ್ಟಿವಿಟೀಸು ಆ್ಯಡ್ ಆಗ್ತಾ ಇರುತ್ತೆ. ಈಗ ಒಬ್ಬ ಪ್ರೊಪರೇಟರ್ ಆಗಿರ್ಬೋದು, ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಕಂಪ್ನಿ ಆಗಿರ್ಬೋದು, ಒಬ್ಬ ಸೊಸೈಟಿ ಆಗಿರ್ಬೋದು, ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗಿರ್ಬೋದು, ಯಾರೇ ಆದರೂ ಈ ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಆಲ್ರೆಡಿ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋರು ಆನ್ಲೈನಲ್ಲಿ ಹೋಗಿ ಸ್ಟಾರ್ಟ್ ಮಾಡ್ಬೋದು, ಇಮಿಡಿಯೇಟಾಗಿ ಸರ್ಟಿಫಿಕೇಟ್ ಸಿಗುತ್ತೆ. ಇನ್ನು ಕೆಲವರು ಏನು ಮಾಡೋದು, ಹಳೇದು ಉದ್ಯೋಗ ಆಧಾರ್ ಮೆಮೊರಂಡಮ್ ಇಟ್ಕೊಂಡಿದ್ದಾರೆ, ಅವ್ರಿಗೆ ಮೈಗ್ರೇಷನ್ ಆಗುವಂಥ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಅದರಲ್ಲಿ ಮೈಗ್ರೇಷನ್ ಆದ ತಕ್ಷಣ ಏನಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ಇದಕ್ಕೆ ಅದು ವೆರಿಫಿಕೇಷನ್ ಹೋಗಿ IT ಅವ್ರ ಡೇಟಾದಲ್ಲಿ ದೆನ್ ಆಟೋಮೆಟಿಕಲಿ ವಿಲ್ ಗೆಟ್ ದಿ ಮೈಗ್ರೇಷನ್ ಆಗುತ್ತೆ, ಅದು ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ಬಂದ್ಬಿಡುತ್ತೆ. ಈ ಎರಡು ವ್ಯವಸ್ಥೆ ಕೂಡ, ಒಂದು ಹೊಸಬರಿಗೆ, ಒಂದು ಆಲ್ರೆಡಿ ಇರೋರಿಗೆ ಈ ಒಂದು ಮೈಗ್ರೇಷನ್ ಸರ್ಟಿಫಿಕೇಟ್ ಕೊಟ್ಟು ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ವ್ಯವಸ್ಥೆ ಆಗಿದೆ. ಪ್ರವೀಣ್ ಅವರೇ, ಆಗಲೇ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಇನ್ನೂ ಇದನ್ನು ಸುಧಾರಣೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ. ಇದನ್ನು ಹೊರತುಪಡಿಸಿ ನಿಮಗೆ ನಮ್ಮ ಸರ್ಕಾರದಿಂದ ಏನಾದರೂ ನಿರೀಕ್ಷೆಗಳಿದೆಯಾ ಒಬ್ಬ ಉದ್ಯಮಿಯಾಗಿ? ಅಲ್ಲ, ಇವಾಗ ನಾವು ಅಂದರೆ ಒಂದು ಲೆವೆಲಲ್ಲಿ ಸಕ್ಸಸ್ಫುಲ್ ಜರ್ನಿ ಅಂತ ಹೇಳ್ಬೋದು. ನಾವು ಜರ್ನಿನಲ್ಲಿದ್ದೀವಿ, ಸಕ್ಸಸ್ಫುಲ್ ಡೆಸ್ಟಿನೇಷನ್ ಗೋಲ್ ಅನ್ನೋಕ್ಕಾಗೋದಿಲ್ಲ. ಆ್ಯಕ್ಚುಲಿ ಬಿಸ್ನೆಸ್ ಒಂದು ಜರ್ನಿನಲ್ಲಿದ್ದೀವಿ, ಏನೋ ಒಂದು ತುಂಬ ದೊಡ್ಡದಿದೆ ಆ್ಯಕ್ಚುಲಿ ಗೋಲ್ ನಮ್ಮದು. ಸೊ ಈ ಗೋಲ್ ರೀಚ್ ಆಗೋಕ್ಕೆ ಇದು ಗೋಲ್ ಡಿಸೈಡ್ ಆಗಿದ್ದೇ ನಮ್ಮದು ಸರ್ಕಾರದಿಂದ ಆ್ಯಕ್ಚುಲಿ. ಗೋಪಿನಾಥ್ ಸರ್, ಈಗ ಕಳೆದ 8 ವರ್ಷಗಳು ಅಂತ ನಾವು ಕನ್ಸಿಡರ್ ಮಾಡೋದಾದರೆ, ಈ 8 ವರ್ಷಗಳಲ್ಲಿ ಖಾದಿ ಅದೇ ರೀತಿಯಾಗಿ ಗ್ರಾಮೋದ್ಯೋಗದಲ್ಲಿ ಯಾವ ರೀತಿಯಾಗಿ ಪ್ರಗತಿಯನ್ನು ನೀವು ನೋಡ್ತಾ ಇದ್ದೀರಾ? ಅದರ ಜೊತೆಗೆ ಹೊಸ ಯೋಜನೆಗಳು, ಹೊಸ ಹೆಜ್ಜೆಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಬಹುದಾ? ರೂರಲ್ ಇಂಡಸ್ಟ್ರೀಸ್ ಈಗ ನಮ್ಮಲ್ಲಿ ಸಾಕಷ್ಟು ಬೆಳೆದಿದೆ, ರೂರಲ್ ಇಂಡಸ್ಟ್ರೀಸ್. ಯಾಕೆಂದರೆ ಪ್ರಮೋಷನ್ ಜಾಸ್ತಿ ಮಾಡಬೇಕಾದ್ರೆ ನಾವು ಯಾವುದೇ ಸ್ಕೀಮಲ್ಲಿ ರೂರಲ್ ಕಾಂಪೋನೆಂಟ್ ಎಂಪ್ಲಾಯ್ಮೆಂಟ್ ಗಮನದಲ್ಲಿಟ್ಕೊಂಡೇ ಅದು ಮಾಡಿರ್ತಾರೆ. ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ ಈಗ PMEGP, ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತಿದೆ. ಈ ಒಂದು ಸ್ಕೀಮ್ ಹೊಸ ಸ್ಕೀಮ್ ಬಂದಿದೆ. ಏನಂದರೆ ಹಳೆ ಸ್ಕೀಮೇ, ಅದರಲ್ಲಿ ಒಂದು ಮಾಡಿಫಿಕೇಷನ್ ಆಗಿ ಹೊಸ್ದಾಗಿ ಮಾಡಿದ್ದಾರೆ. ಇದರಲ್ಲಿ ಏನಪ್ಪ ಅಂದರೆ, ಅಪ್ ಟು 50 lakhsವರೆಗೂ 50 ಲಕ್ಷದವರೆಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಯೂನಿಟ್ಗಳಿಗೆ ಸಾಲವನ್ನು ಕೊಡುವಂಥದ್ದು, ಸರ್ವಿಸ್ ಸೆಕ್ಟ್ರಿಗೆ 20 ಲಕ್ಷ ಕೊಡುವಂಥದ್ದು. ಇದರಲ್ಲಿ ಸಬ್ಸಿಡಿ ಏನು ಕೊಡ್ತಾ ಇದ್ದಾರೆ, ಅದು ರೂರಲ್ ಮತ್ತು ಅರ್ಬನ್ಗೆ ಡಿಫ್ರೆನ್ಸ್ ಇಟ್ಟಿದ್ದಾರೆ. ರೂರಲಲ್ಲಿ ಮಾಡಿದ್ರೆ 35% ಸಬ್ಸಿಡಿ, ಅರ್ಬನ್ ಏರಿಯಲ್ಲಿ ಮಾಡಿದ್ರೆ 25% ಸಬ್ಸಿಡಿ, ಎಸ್ಪೆಷಲಿ ಫಾರ್ ವುಮೆನ್ ಎಂಟರ್ಪ್ರನರ್ ಆ್ಯಂಡ್ SC/ST ಕ್ಯಾಟಗರಿಗೆ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ, ಹೆಚ್ಚು ನಾವು ರೂರಲ್ ಎಂಪ್ಲಾಯ್ಮೆಂಟ್ ನೋಡ್ತಾ ಇದ್ದೀವಿ. ಸುಮಾರು PMEGP ಅಂಡರಲ್ಲೇ ನಾವು ನೋಡ್ತಾ ಇದ್ದೀವಿ.
ಇನ್ನು ಮುದ್ರಾ ಸ್ಕೀಮಲ್ಲಿ ಫಾರ್ ಎಕ್ಸಾಂಪಲ್ ನೋಡಿದ್ರೆ ಅದರಲ್ಲಿ ಹೆಚ್ಚು ಟ್ರೇಡರ್ಸ್ಗಳಾಗಿರ್ಬೋದು, ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡೋಂಥವ್ರು ಇರ್ಬೋದು, ಅಂಥವರಿಗೆ 10 ಲಕ್ಷದವರೆಗೆ ಆ ಒಂದು ಸಾಲ ಸೌಲಭ್ಯ ವ್ಯವಸ್ಥೆಯಲ್ಲಿ ರೂರಲ್ಗೆ ಜಾಸ್ತಿ ಕೊಡ್ತಾಯಿದ್ದೀವಿ ಎಂಪ್ಲಾಯ್ಮೆಂಟ್. ಈಗೇನೆಷ್ಟು ಅಂದರೆ ಹೆಚ್ಚು ಇರತಕ್ಕಂಥ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಕೆಲವು ಫೆಸಿಲಿಟೀಸು ಬೆಂಗಳೂರಿನ ನಗರದಲ್ಲಿ ಸಿಗಲ್ಲ. ಬಿಕಾಸ್ ಅಲ್ಲಿ ಸ್ಯಾಚುರೇಷನ್ರಿಂದ ಅದು ಝೋನ್ ವೈಸಲ್ಲಿ ಕೊಡ್ತೇವೆ. ಝೋನ್ 1, ಝೋನ್ 2, 3 ಅಂತ ಸ್ಟೇಟ್ ಗೌರ್ಮೆಂಟಲ್ಲಿ ಮಾಡಿದ್ದಾರೆ. ಇದು ನಮ್ಮ ಝೋನ್ 3 ಬರ್ತದೆ ಬೆಂಗಳೂರು. ಸೊ ಹೀಗಾಗಿ ಝೋನ್ 1ಅಲ್ಲಿ ಅಂದರೆ ಬ್ಯಾಕ್ವರ್ಡ್ ಏರಿಯಾಗಳು, ನಾರ್ತ್ ಕರ್ನಾಟಕದ ಕೆಲವು ಬೀದರ್ ಇರ್ಬೋದು ಅಥವಾ ಈ ಬಾಲ್ಕೋಟೆ ಇಂಥ ಕಡೆ ಏರಿಯಾಗಳಲ್ಲಿ ಸ್ವಲ್ಪ ಇದು ಮಾಡಿದ್ರೆ ವ್ಯವಸ್ಥೆಯಾದಂತಹ ಸಬ್ಸಿಡಿಗಳು ಜಾಸ್ತಿ ಸಿಗುತ್ತೆ. ಹಾಗಾಗಿ ಆ ಒಂದು ಮೈಗ್ರೇಷನ್ ಸ್ಟಾಪ್ ಮಾಡೋದಕ್ಕೆ ಈ ಒಂದು ಸ್ಕೀಮ್ ಮುಖಾಂತರ ಹೆಚ್ಚು ರೂರಲ್ ಏರಿಯಲ್ಲಿ ಎಂಪ್ಲಾಯ್ಮೆಂಟ್ಗಳನ್ನ ಜಾಸ್ತಿ ಕ್ರಿಯೇಟ್ ಮಾಡಿಸ್ತಾ ಇದೆ. ಈಗ ಲತಾ ಅವರೇ, MSMEಗಳಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಫಾರ್ ಎಕ್ಸಾಂಪಲ್ ತುಂಬ ಜನ ವಿಳಂಬ ಮಾಡ್ತಾ ಇದ್ದಾರೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ, ಡಿಲೇ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನಿಮ್ಮ ಸಲಹೆ ಏನು ಅಂತ? ಡಿಲೇ ಮಾಡಬೇಡಿ. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ. ಹಾಗೆ ನೀವು ನಿಮ್ಮ ರಿಜಿಸ್ಟ್ರೇಷನ್ ಡಿಲೇ ಮಾಡಿಕೊಂಡ್ರೆ ನಿಮಗೆ ಕೊಡೋವಂಥ ಬೆನಿಫಿಟ್ಸು ಸಿಗೋವಂಥ ಬೆನಿಫಿಟ್ಸು ಸಹ ಡಿನೈ ಆಗುತ್ತೆ. ಈಗ ಗೋಪಿನಾಥ್ ಸರ್, ಇದರ ಜೊತೆಗೆ ಈಗ MSMEಗಳು ಅಂತ ಬಂದಾಗ ಅವರ ಹಲವಾರು ಉತ್ಪನ್ನಗಳನ್ನು ನಾವು ನೋಡ್ತೀವಿ, ಎಕ್ಸ್ಪೋರ್ಟ್ ಆಗ್ತಾ ಇದೆ, ಅಂದರೆ ರಫ್ತು ಮಾಡಲಾಗ್ತಾ ಇದೆ. ಸೊ ಇವರಿಗೆ ಕೇಂದ್ರ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳನ್ನು ನೀಡಲಾಗ್ತಾ ಇದೆ ಅಂತ? ಒಂದು ಇವಾಗ MSMEಗೆ ಮಾರ್ಕೆಟಿಂಗ್ ಕಾನ್ಸ್ಟೆಂಟ್ ಟಚ್ ಇರಬೇಕು. ಅವ್ರು ಬೆಳಿಬೇಕಾದ್ರೆ ಕಾನ್ಸ್ಟೆಂಟ್ ಮಾರ್ಕೆಟಿಂಗ್ ಬೇಸ್ ಕೊಡ್ತಾ ಇರ್ಬೇಕು ನಾವು. ಹಾಗಾಗಿ ಅವರು ಕೂಡ ಸಾಕಷ್ಟು ಟ್ರೇಡ್ ಫೇರ್ಸ್ಗಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗ ನಮ್ಮಲ್ಲಿ ಟ್ರೇಡ್ ಫೇರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರೆ ಡೊಮೆಸ್ಟಿಕ್ ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಟ್ರೇಡ್ ಫೇರ್ಸ್ ಇರ್ಬೋದು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅವರು ಪ್ರಮೋಟ್ ಮಾಡೋಕ್ಕೆ ಅಂತಲೇ ಭಾಳ ಸ್ಕೀಮ್ಗಳಿದೆ. ಅಂದರೆ ಅದರಲ್ಲಿ ನಾವು ಡೊಮೆಸ್ಟಿಕ್ ಇವಾಗ ಪ್ರೊಕ್ಯೂರ್ಮೆಂಟ್ ಮಾರ್ಕೆಟಿಂಗ್ ಸಪೋರ್ಟ್ ಅಂತ PMS ಸ್ಕೀಮ್ ಅಂತ ಇದೆ ನಮ್ಮದಲ್ಲಿ. ಅಲ್ಲೇನು ಮಾಡ್ತೀವಿ, ಅದರ ಮುಖ್ಯ ಉದ್ದೇಶ ಏನಂದರೆ ಒಂದು ಮಾರ್ಕೆಟಿಂಗ್ ಸಪೋರ್ಟ್ ಕೊಡೋದು MSMEಸ್ಗೆ, ಇನ್ನೊಂದು ಅವರ ಎಕ್ಸ್ಪೋರ್ಟ್ಗೆ ಆಗೋತಕ್ಕಂಥ ಒಂದು ಅವಕಾಶಗಳು ಕ್ರಿಯೇಟ್ ಮಾಡಿಕೊಡೋದು. ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಟ್ರೇಡ್ ಫೇರಲ್ಲಿ ಹೋಗ್ತಾರೆ, ದೇ ವಿಲ್ ಸಿ ದಿ ಪ್ರಾಡಕ್ಟ್ ಆ್ಯಂಡ್ ಆಲ್ಸೋ ಬಯರ್ಸ್ಗಳು ನೋಡ್ತಾರೆ, ಇಂಟ್ರ್ಯಾಕ್ಷನ್ ಮಾಡ್ತಾರೆ, ಅಲ್ಲಿ ಮಾರ್ಕೆಟಿಂಗ್ ಹೋಗೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಸಿಮಿಲರ್ಲಿ ಫಾರ್ ಡೊಮೆಸ್ಟಿಕ್ ಲೆವೆಲ್ ಟ್ರೇಡ್ ಫೇರ್ಸ್ ವಿತಿನ್ ಇಂಡಿಯಾದಲ್ಲಿ ಇಲ್ಲೂ ಕೂಡ ಸಾಕಷ್ಟು ಟ್ರೇಡ್ ಫೇರ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ಸಲ್ಲಿ ಸುಮಾರು ಒಂದು 6-7 ಟ್ರೇಡ್ ಫೇರ್ಸ್ ನಮ್ಮಲ್ಲಿ ಇವಾಗ ಅಪ್ರೂವ್ ಮಾಡಿದ್ದಾರೆ ನಮ್ಮ ಮಿನಿಸ್ಟ್ರಿಯಿಂದ. ಸೊ ಹಾಗಾಗಿ ಆ ಟ್ರೇಡ್ ಫೇರ್ಸಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಅವರಿಗೆ ಸ್ಟಾಲ್ದ ರೆಂಟ್ ಆಗಿರ್ಬೋದು ಅಥವಾ ಹೋಗೋ ಬರೋ ಖರ್ಚಾಗ್ಬೋದು ಅಥವಾ ಬ್ರೋಷರ್ಸ್ ಮಾಡೋ ಖರ್ಚಾಗ್ಬೋದು ಅಂತ ಒಂದು ಇದರಲ್ಲಿ ಅಪ್ ಟು 1.5 lakhs 1,50,000 ತನಕ ಅವರಿಗೆ ರೀಇಂಬರ್ಸ್ ಮೋಡಲ್ಲಿ ಸಿಗುತ್ತೆ. ಕೊನೆಯದಾಗಿ ಪ್ರವೀಣ್ ಅವರೇ, ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಾದರೆ? ಇಷ್ಟೆಲ್ಲ ಫೆಸಿಲಿಟೀಸ್ ಇರೋದು ಮತ್ತು ಇಟ್ ಸಿಂಪ್ಲಿಫೈಡು ಅಂದರೆ ಮತ್ತೆ ಅದರಲ್ಲಿ ಏನೋ ಅವ್ರು ಲಾಸ್ ಆಗ್ತಾ ಇಲ್ಲ. ಸೊ ಇಂಥ ಸಿಚುವೇಷನ್ನಲ್ಲಿನೂ ಇನ್ನೂ ಉದ್ಯಮಿಗಳು ಮುಂದೆ ಬಂದು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಅಥವಾ ಬಿಸ್ನೆಸ್ಮೆನ್ಗಳು MSME ಸೊಲಾಗಿ ಮುಂದೆ ಬರ್ತಾ ಇಲ್ಲ ಅಂದರೆ ಸೊ ಎಲ್ಲೋ ನೀವು ಏನೋ ದೊಡ್ಡದು ಅಪರ್ಚುನಿಟಿನ ಮಿಸ್ ಮಾಡ್ಕೋತಾ ಇದ್ದೀರಾ. ಓಕೆ, ಈಗ ಲತಾ ಅವರೇ ನೀವೇನು ಹೇಳ್ತೀರಾ? ಆಂಟ್ರಪ್ರನ್ಯೂರ್ಶಿಪ್ ಅಂದರೆ ಬಹಳ ರಿಸ್ಕಿ, ಬಹಳ ಕಷ್ಟ, ಲಾಸ್ ಆಗುತ್ತೆ ಅಂತ ಹಿಂದುಳಿದಿರೋರು ಬಹಳ ಜನ ಇದ್ದೀರಾ. ಸಪೋರ್ಟಿಗೆ MSME ಇದೆ, ಸರ್ಕಾರ ಇದೆ. ದಯವಿಟ್ಟು ಮುಂದೆ ಬನ್ನಿ. ಮಹಿಳಾ ಉದ್ಯಮಿಗಳಿಗೆ ಬಹಳಷ್ಟು ಅವಕಾಶಗಳಿದೆ. ಮುಂದೆ ಬನ್ನಿ, ಆಂಟ್ರಪ್ರನ್ಯೂರ್ಗಳಾಗಿ MSME ಹಾಗೂ ಸರ್ಕಾರದ ಸಪೋರ್ಟ್ ತಗೊಳ್ಳಿ. ನೀವು ಮುಂದೆ ಬನ್ನಿ, ದೇಶನ ಮುಂದೆ ತನ್ನಿ. ಗೋಪಿನಾಥ್ ಸರ್, ನಿಮ್ಮ ಅಭಿಪ್ರಾಯ? ಗೋ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಸರ್ಕಾರ ಇದೆ, ಸರ್ಕಾರದ ಸ್ಕೀಮ್ಗಳಿದೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ MSME ಅಂತಲೇ ಇದೆ ಡಿಪಾರ್ಟ್ಮೆಂಟು. ಸೊ ಅದಕ್ಕೆ ಸ್ಟೇಟ್ ಗೌರ್ಮೆಂಟಲ್ಲಿ MSME ಅಂತಿದೆ, ಸೆಂಟ್ರಲ್ಲೂ ನಮ್ಮ ಮಿನಿಸ್ಟ್ರಿ ಆಫ್ MSME ಇದೆ. ಇದರಲ್ಲಿ ಹಲವಾರು ಸ್ಕೀಮ್ಗಳಿರೋದ್ರಿಂದ ಈ ಸ್ಕೀಮ್ ಮುಖಾಂತರ ನೀವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರಾರಂಭ ಮಾಡಿ, ನಿಮ್ಮಿಂದ ಒಂದು ಉದ್ಯೋಗದ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗಲಿ. ಗೋಪಿನಾಥ್ ಸರ್, ಇವತ್ತಿನ ಈ ಕಾರ್ಯಕ್ರಮದಲ್ಲಿ MSMEಗಳಿಗಿರುವಂತಹ ಮತ್ತಷ್ಟು ಗೊಂದಲಗಳನ್ನು ತುಂಬಾ ಈಸಿಯಾಗಿ ಸುಲಭವಾಗಿ ಪರಿಹರಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು. ಲತಾ ವಸಿಷ್ಠ ಅವರೇ, ನೀವು ಕೂಡ ಅಷ್ಟೇ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರಿ, ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮ್ಮನ್ನು ಕರೆಸಿದ್ದಕ್ಕೆ ಬಹಳ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಪ್ರವೀಣ್ ಅವರೇ, ನಿಮ್ಮ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೆ ತಿಳಿದಿರೋ ಹಾಗೆ ನಮ್ಮ ನೆಟ್ವರ್ಕ್ 18ನ ಈ ವಿಶೇಷ ಅಭಿಯಾನ ಆಗೇ ಬಢೋ ಇಂಡಿಯಾದ ಮೂಲಕ MSMEಗಳಲ್ಲಿರುವಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನೆಟ್ವರ್ಕ್ 18ನ ಇಡೀ ಭಾರತ ಅಂತ ನಾವು ಕನ್ಸಿಡರ್ ಮಾಡಿದಾಗ ವಿವಿಧ ಭಾಷೆಗಳಲ್ಲಿ 700 ಮಿಲಿಯನ್ಗೂ ಅಧಿಕ ವೀಕ್ಷಕರು ಈ ಅಭಿಯಾನಕ್ಕೆ ಕೈಯನ್ನು ಜೋಡಿಸಿದ್ದಾರೆ, ಈ ಅಭಿಯಾನದ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ತಾ ಇದೇ ಖುಷಿಯ ಜೊತೆಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.